ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕುಟುಂಬ ಸಮೇತವಾಗಿ ನಾನು, ನಮ್ಮ ಶ್ರೀಮತಿಯವರು, ಮತ್ತೆ ನನ್ನ ಮಕ್ಕಳು, ನಮ್ಮ ಸೊಸೆ ಎಲ್ಲರೂ ಸೇರಿ ಎಲ್ಲಿ ಬಂದಿದ್ದೀವಪ್ಪ ಅಂದ್ರೆ ಐತಿಹಾಸಿಕವಾದಂತ ಲಾಲ್ ಬಾಗ್ನಲ್ಲಿ ತಾವಲ್ಲಿ ಓದಬಹುದು 216ನೇಯ ಏನಪ್ಪ ಫಲಪುಷ್ಪ ಪ್ರದರ್ಶನ 2024. ಈ ಫಲಪುಷ್ಪ ಪ್ರದರ್ಶನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ B.R. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರಿತವಾಗಿರ್ತಕ್ಕಂಥ ಒಂದು ಮಹೋನ್ನತವಾಗಿರ್ತಕ್ಕಂಥ ಲಕ್ಷಾಂತರ ಪುಷ್ಪಗಳಿಂದ ಹೂಗಳಿಂದ ಬಾಬಾ ಸಾಹೇಬರ ಇತಿಹಾಸವನ್ನ ಬಿಂಬಿಸುವಂತಹ ಕೆಲಸವನ್ನ ಇವತ್ತು ಕರ್ನಾಟಕದ ಘನ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಿನ್ನೆ ತಾನು ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಮೊಮ್ಮಗ, ಅವರ ಹೆಸರು ಕೂಡ ಭೀಮರಾವ್ ಅಂಬೇಡ್ಕರ್, ಅವರು ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಕೂಡ ಬಂದು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ನಾವು ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನೋಡ್ಲಿಕ್ಕೆ ಬಂದಿದ್ದೇವೆ. ಬನ್ನಿ, ಜನ ಯಾವ ರೀತಿ ನೋಡ್ತಾ ಇದ್ದಾರೆ, ಏನಿದೆ ಒಳಗಡೆ ನೋಡ್ಕೊಂಡ್ ಬರೋಣ. ಲಾಲ್ ಬಾಗ್ನ ಎಂಟ್ರೆನ್ಸ್ ಮಾಡಿದ ತಕ್ಷಣ ಇಲ್ಲಿ ಏನು ಟಿಕೆಟಿನ ಒಂದು ಅವಕಾಶ ಇದೆ. ವಯಸ್ಕರಿಗೆ 80 ರೂಪಾಯಿ, 100 ರೂಪಾಯಿ, ಮತ್ತೆ ಮಕ್ಕಳಿಗೆ 30 ರೂಪಾಯಿ. ಇಲ್ಲಿ 3 ಕೌಂಟರ್ಸ್ಗಳು, ಇಲ್ಲಿ ಕೂಡ ಕೌಂಟರ್ಗಳು ಇದಾವೆ. ಎಂಟ್ರೆನ್ಸ್ ಆದ ನಂತರ ನೀವು ಟಿಕೆಟ್ ಅನ್ನು ಪಡೆದುಕೊಳ್ಬೇಕಾಗತ್ತೆ. ಬನ್ನಿ, ಟಿಕೆಟ್ ತೆಗೆದುಕೊಂಡು ಬರೋಣ. ಇದೆನಾ? ಸ್ನೇಹಿತರೆ, ನೀವು 2024ರ ಫಲಪುಷ್ಪ ಪ್ರದರ್ಶನಕ್ಕೆ ಎಂಟ್ರಿ ಆದ ನಂತರ ಸುಂದರವಾದಂತ ಒಂದು ನೀರಿನ ಕಾರಂಜಿ ಕಾಣಿಸ್ತದೆ. ಇಲ್ಲಿ ನೋಡ್ರಿ, ಸುಮಾರು ಹೂಗಳ ಒಂದು ಗುಚ್ಛವನ್ನು ಇಟ್ಟಿದ್ದಾರೆ. ಎಲ್ಲಾ ರೀತಿಯ ವೆರೈಟಿ ಹೂಗಳನ್ನ ಇಟ್ಟಿದ್ದಾರೆ. ಅತಿ ಸುಂದರವಾಗಿ ಕಾಣಿಸ್ತದೆ. ಇದರ ಎದುರುಗಡೆನೆ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಏನೊಂದು ಫಲಪುಷ್ಪ ಪ್ರದರ್ಶನ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಬೋರ್ಡ್ ಇಲ್ಲಿ ಹಾಕಲಾಗಿದೆ ನೋಡ್ರಿ. ಎಷ್ಟು ಸುಂದರವಾಗಿದೆ ಬೋರ್ಡ್ ಇದು. ಇದು ಬಾಬಾ ಸಾಹೇಬರ ಒಂದು ಅವರ ಒಂದು ಸ್ಮರಣಾರ್ಥವಾಗಿ ಹಾಕಿದ್ದಾರೆ. ಆಗಸ್ಟ್ 8ರಿಂದ 19ರವರೆಗೂ ಕೂಡ ಇದು ಇರ್ತದೆ. ಅದಾದ ನಂತರ ಇಲ್ಲೊಂದು LED ಇದೆ. LEDಯಲ್ಲಿ ಬಾಬಾ ಸಾಹೇಬರ ಇಮೇಜ್ಗಳು ಬರ್ತಾ ಇದಾವ, ನೋಡ್ಬೋದು ಸುಂದರವಾಗಿ. ಈಗಾಗಲೇ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಇದನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದಾರ. ಬನ್ನಿ, ಒಳಗಡೆ ಏನೇನಿದೆ ಮತ್ತೆಲ್ಲ ನಿಮ್ಗೆ ತೋರಿಸ್ತೀನಿ. ಮಡ್ಕೋತೇವ ಸಿಗಂಗಿಲ್ಲ ಅದು ಇಟ್ಟೆಲ್ಲ. ಮತ್ತೆ ಇಂಥವ್ರು ಸಿಗ್ಲಿಕ್ಕೆ ಎಲ್ಲಿ ಸಿಗಂಗಿಲ್ಲ ಅದು. ನಾನೀಗ ಲಾಲ್ ಬಾಗ್ನಲ್ಲಿ ಇದ್ದೀನಿ. ಇದೇ ಟೆಂಟ್ ಕಾಣಿಸ್ತಾ ಇದೆಯಲ್ಲ, ಇದು ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು, ಸಿದ್ದಾಪುರ ಪೊಲೀಸ್ ಠಾಣೆ ಅಂತ. ಇದು ಲಾಲ್ ಬಾಗ್ ಏನಿದೆಯಲ್ಲ, ಇದು ಸಿದ್ದಾಪುರ ಮತಕ್ಷೇತ್ರದ ವ್ಯಾಪ್ತಿಗೆ ಬರೋ ಕಾರಣ ಪೊಲೀಸಿನ ಸರ್ಪಗಾವಲಿದೆ. ತುರ್ತು ಏನು ಅಗ್ನಿ ಅವಘಡ ಸಂಭವಿಸಿದ್ರೆ ಅಲ್ಲಿ ನೋಡಿ ಬೆಂಕಿ ನಂದಿಸುವಂತ ವಾಹನ, ಎಲ್ಲಾ ರೀತಿಯ ಇಲಾಖೆಯ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಅಥವಾ ಎಲ್ಲಾ ರೀತಿಯ ಜನರ ಸೆಕ್ಯೂರಿಟಿಯನ್ನ ಲಾಲ್ ಬಾಗ್ನಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಹಳ ಅದ್ಭುತವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾನು ಈ ಏನು ಗ್ಲಾಸ್ ಹೌಸ್ ಅಂತ ಕರೀತಾರೆ ಲಾಲ್ ಬಾಗ್ನಲ್ಲಿ, ಗಾಜಿನ ಮನೆ, ಇಲ್ಲೇ ಇರುವಂತದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಈ ಲಾಲ್ ಬಾಗದ ಗಾಜಿನ ಮನೆ ಒಳಗಡೆ ಪ್ರವೇಶ ಮಾಡೋಣ, ಬನ್ನಿ. BS ಅವರಿಂದ ಏನು ಈ ಒಂದು ಶಾಸನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಬರ್ತಾ ಇದೆ.
ಒಂದು ಈ ಒಂದು ಲಾಲ್ಬಾಗ್ ಉದ್ಯಾನವನ ಒಂದು ಮೆರುಗು ನೀಡಿದೆ ಅಂತಾನೆ ಹೇಳ್ಬೋದು. ಒಂದು ರಸ್ತೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತೇನು ಲಾಲ್ಬಾಗ್ನ ಉದ್ಯಾನವನ ಇದೆ. ಈ ಉದ್ಯಾನವನದ ಪ್ರಮುಖ ಆಕರ್ಷಣೆ ಕಾರಂಜಿಗಳು. ಈ ಕಾರಂಜಿಗಳ ಮುಂದ್ಗಡೆ ಪಾರ್ಲಿಮೆಂಟ್ ಮಾದರಿಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪಾರ್ಲಿಮೆಂಟ್ ಮಾದರಿಯನ್ನ ಮಾಡಿದ್ದಾರೆ. ಇದು ಗಾಜಿನ ಮನೆಯ ಮುಖ್ಯ ಎಂಟ್ರೆನ್ಸ್. ಇದು ಗಾಜಿನ ಮನೆಯ ಮುಖ್ಯ ಎಂಟ್ರೆನ್ಸ್ 216ನೇ ಏನೊಂದು ಫಲಪುಷ್ಪ ಪ್ರದರ್ಶನ ಇದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಆಧಾರಿತ. ಬಹುಶಃ ಇಡೀ ಜಗತ್ತಿನಲ್ಲಿ ಬಾಬಾ ಸಾಹೇಬರನ್ನ ಬೇರೆ ಬೇರೆ ರೀತಿ ವರ್ಣನೆ ಮಾಡಿದ್ರೆ ನಾವು ನೋಡ್ತೀವಿ. ಆದರೆ ಹೂಗಳಲ್ಲಿ ಅಲಂಕರಿಸಿರುವಂತದ್ದು ಇದೇ ಮೊದಲ ಬಾರಿಗೆ. ಇನ್ನೇನು ನಾನು ಕೆಲವೇ ನಿಮಿಷಗಳಲ್ಲಿ ನಿಮ್ಮನ್ನ ಇಲ್ಲಿ ಈ ಕಡೆ ಎಂಟ್ರಿ ಮಾಡುವ ಮೂಲಕ ಹೊರಗಡೆ ಕರ್ಕೊಂಡು ಏನೇನು ತೋರಿಸ್ತೀನಿ, ಬನ್ನಿ. ಇಲ್ಲ ಇದು ಪಾರ್ಲಿಮೆಂಟ್ ಮಾದರಿಯ ಏನು ಸಾವಿರಾರು ಹೂಗಳನ್ನ ಜೋಡಿಸುವ ಮೂಲಕ ಕಲಾವಿದರು ತಮ್ಮ ಕೈ ಚಳಕವನ್ನ ಮೆರೆದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಆಧಾರಿತವಾಗಿ ಅವರು ಸಾರ್ವಕಾಲಿಕ ಹೋರಾಟ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಒಂದೇನು ದೊಡ್ಡ ಒಂದು ನಮ್ಮ ಪಾರ್ಲಿಮೆಂಟ್, ಆ ಪಾರ್ಲಿಮೆಂಟ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ತಾವೆಲ್ಲ ನೋಡ್ಬೋದು. ಈ ಒಂದು ಗಾಜಿನ ಮನೆಯ ಆವರಣದಲ್ಲಿ ಪಕ್ಕದಲ್ಲಿ ಇಲ್ಲಿ ಬ್ಯಾನರ್ ಗಳನ್ನ ನೋಡ್ಬೋದು. ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ವಂಶಾವಳಿ, ಅವರ ಕುಟುಂಬದ ಸದಸ್ಯರ ಹೆಸರುಗಳು. ಇಲ್ಲಿ ಕೆಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂದೆ ಇದ್ದಾರೆ ನೋಡಿ, ರಾಮ್ಜಿ ಸಕ್ಪಾಲ್, ಪತ್ನಿ ಭೀಮಾಬಾಯಿ, ಆ ಕಡೆ ಬರ್ತಾರೆ ಮೀರಾಬಾಯಿ, ಈ ಕಡೆ ಬಲರಾಮ್ ಅಣ್ಣ, ಅವ್ರ ಕೆಳಗಡೆ ರಮಾಬಾಯಿ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್, ಸವಿತಾ ಅಂಬೇಡ್ಕರ್ ಎರಡನೇ ಪತ್ನಿ ಬರ್ತಾರ. ಮೊದಲನೇ ಪತ್ನಿಯ ಮಗ ಯಶವಂತರಾವ್ ಅಂಬೇಡ್ಕರ್ ಅವರು ಇದ್ದಾರೆ. ಅವರ ಹೆಂಡತಿ ಮೀರಾ ಅವರು ಕೂಡ ಅಲ್ಲಿ ಮೀರಾತಾಯಿ ಅವರು ಕಾಣಿಸ್ತಾ ಇದ್ದಾರೆ. ಅವರ ಮೊದಲ ಮಗ ಪ್ರಕಾಶ್ ಅಂಬೇಡ್ಕರ್ ಅವರು, ಮತ್ತೆ ಅವರ ಮಗ ಸುಜಿತ್ ಅಲ್ಲಿ ಬರ್ತಾರೆ. ಆಮೇಲೆ ರಮಾ ಅನ್ನುವಂತವ್ರ ಮಗಳು, ಅವರಿಗೆ ಇಬ್ರು ಮಕ್ಕಳು ಪ್ರಾಚಿ ಮತ್ತು ರಶ್ಮಿ ಅನ್ನುವಂಥದ್ದು. ಆನಂತರ ಇಲ್ಲಿ ಭೀಮರಾವ್ ಅಂಬೇಡ್ಕರ್ ಅಂದ್ರೆ ಅಂಬೇಡ್ಕರ್ ಸಾಹೇಬ್ರ ಮೊಮ್ಮಗ ಅವರು, ಅವರಿಗೆ ಭೀಮರಾವ್ ಅಂಬೇಡ್ಕರ್ ಅಂತ ಹೆಸರಿಡ್ತಾರ. ಇವರೇ ಇಲ್ಲೇನಿದಾರಲ್ಲ ಭೀಮರಾವ್, ಮತ್ತೆ ಅವ್ರ ಮಗ ರಿತಿಕಾ, ಇವರೇನ್ ಭೀಮರಾವ್ ಇದಾರಲ್ಲ ಇವರೇ ಈ ಒಂದು ಫಲಪುಷ್ಪ ಪ್ರದರ್ಶನದ ಉದ್ಘಾಟನೆಗೆ ಬಂದಿದ್ರು. ಆಮೇಲೆ ಇನ್ನೊಂದು ಆನಂದರಾಜ್ ಅಂಬೇಡ್ಕರ್ ಅಂತ ಹೇಳಿ ಅವರು ಸಾಹಿಲ್ ಮತ್ತು ಅಮಲ್ ಅನ್ನುವಂತವ್ರನ್ನ ಇಲ್ಲಿ ಇಟ್ಕೊಳ್ತಾರ. ಒಟ್ಟು ಅಂಬೇಡ್ಕರ್ ಅವರ ಮರಿ ಮೊಮ್ಮಕ್ಕಳು ಮತ್ತು ಅವರ ಒಂದು ಕುಟುಂಬದ ಒಂದು ಇತಿಹಾಸ ಇಲ್ಲಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಮುಖ್ಯಮಂತ್ರಿ ಜೊತೆ ಬಂದವರು ಭೀಮರಾವ್ ಅಂಬೇಡ್ಕರ್ ಅವರು. ಯಾರು? ಅಂಬೇಡ್ಕರ್ ಸಾಹೇಬರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಅವರು ಬಂದಿರ್ತಾರ. ಇದು ಐತಿಹಾಸಿಕವಾದಂತಹ ಒಂದು ಕ್ಷಣಗಳು. ಅವರ ಜೀವನ ಚರಿತ್ರೆಯನ್ನ ಬಿಂಬಿಸುವಂತಹ ಅನೇಕ ಪೋಸ್ಟರ್ ಗಳನ್ನ ಇಲ್ಲಿ ಮಾಡಲಾಗಿದೆ. ಅವೆಲ್ಲ ನೋಡ್ತಾ ಇದ್ರೆ ಅದ್ರ ಮುಂದ್ಗಡೆ ಅನೇಕ ದೇಶೀಯ ವಿದೇಶಿಯ ಹೂಗಳ ಅಲಂಕಾರಗಳನ್ನ ಕೂಡ ಮಾಡಲಾಗಿದೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುಟುಂಬದ ಒಂದು ಇತಿಹಾಸ, ಮತ್ತೆ ಅವರ ತಂದೆ ತಾಯಿ ಮತ್ತು ಅವ್ರು ಕಲಿತಿರುವಂತಹ ಸ್ಕೂಲು ಕಾಲೇಜುಗಳು, ಅದೆಲ್ಲದರ ಇತಿಹಾಸವನ್ನ ಇಲ್ಲಿ ನೋಡಬಹುದು ಸ್ನೇಹಿತರೆ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನಾಧಾರಿತ ಅನೇಕ ವಿಚಾರಗಳನ್ನ ತೆಗೆದುಕೊಂಡಿದ್ರೆ ಇಲ್ಲಿ ನೋಡಿ ಭಗವಾನ್ ಗೌತಮ್ ಬುದ್ಧರ ಮತ್ತು ಅದ್ರ ಹಿಂದೆ ಇರತಕ್ಕಂತ ಒಂದು ಶಾಂತಿ ಸ್ತೂಪ ಅಂತ ಕರಿತೀವಿ. ಶಾಂತಿ ಸ್ತೂಪ ಅಂದ್ರೆ ಇದು ಐತಿಹಾಸಿಕವಾಗಿರ್ತಕ್ಕಂಥ ಸ್ತೂಪ. ಈ ಶಾಂತಿ ಸ್ತೂಪದ ಮುಂದೆ ಭಗವಾನ್ ಬುದ್ಧರ ಒಂದು ಮೂರ್ತಿ ನೆಡಲಾಗಿದೆ. ಕಾರಣ ಏನಂದ್ರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1935ರಲ್ಲಿ ನಿರ್ಮಾಣ ಮಾಡಿರ್ತಾರೆ.
ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದ್ರೆ ಹಿಂದುವಾಗಿ ಸಾಯಲಾರೆ ಅಂತೇಳಿ ಆನಂತರ 1956ರಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾಗ್ಪುರಿನ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರ. ಅದರ ಪ್ರತೀಕವಾಗಿ ಅವರು ಬೌದ್ಧ ಧರ್ಮಕ್ಕೆ ಹೋಗಿರ್ತಕ್ಕಂಥ ಬುದ್ಧನ ವಿಗ್ರಹ ಮತ್ತು ಅಲ್ಲಿ ಶಾಂತಿ ಸ್ತೂಪವನ್ನ ಅದ್ಭುತವಾಗಿ ಹೂಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ, ನೋಡ್ಬೋದು ತಾವು. ಸ್ನೇಹಿತರೆ, ಈಗ ಏನು ನೀವು ನೋಡ್ತಾ ಇದ್ದೀರಿ, ಇದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿರುವ ಮಧ್ಯಪ್ರದೇಶದ ಮಹು ಅನ್ನುವಂತಹ ಏನವರು ಜನ್ಮಭೂಮಿ ಇದೆ, ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅವರ ಜನ್ಮ ಸ್ಥಳದ ಒಂದು ಕುರುಹು, ಅದನ್ನ ಕೂಡ ಅದ್ಭುತವಾಗಿ ಏನಪ್ಪಾ ಅಂದ್ರೆ ಹೂವಿನಲ್ಲಿ ಅಲಂಕಾರ ಮಾಡಿದ್ರೆ ತಾವು ನೋಡ್ಬೋದು. ಇದು ಒಂದು ನಮ್ಮ ಕಲಾವಿದರಿಗೆ ಹಿಡಿದಿರುವಂತಹ ಕೈಗನ್ನಡಿ, ಅದ್ಭುತವಾದಂತಹ ಒಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿರುವಂತಹ ಮಧ್ಯಪ್ರದೇಶದ ಮಹು ಅವರು ಜನ್ಮಸ್ಥಳ ಇದೆ, ಅದರ ಮಾದರಿಯ ಒಂದು ಅಲ್ಲಿ ಏನು ಜನ್ಮಸ್ಥಳದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವಿಹಾರ ಇರ್ಬೋದು ಅಥವಾ ಅವರ ಜನ್ಮಸ್ಥಳದಲ್ಲಿ ಮಾಡಿರ್ತಕ್ಕಂಥ ಒಂದು ಕಟ್ಟಡದ ಮಾದರಿಯನ್ನ ಇಲ್ಲಿ ಮಾಡಿದ್ದಾರೆ, ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಕೆಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ ಕೂಡ ಇಟ್ಟಿದ್ದಾರೆ, ನೋಡ್ರಿ ಎಷ್ಟು ಅದ್ಭುತವಾಗಿ ಕೂಡಿ ಬಂದಿದೆ. ಈ ಬಾ ತಗೊಂಡು ಇಲ್ಲಿ ಆ ಒಂದು ಒರಿಜಿನಲ್ ಮಾದರಿಯ ಫೋಟೋ ಇದೆ ನೋಡಿ ಇಲ್ಲಿ ಕೆಳಗಡೆ. ಇದು ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಮಹು ಏನಿದೆಯಲ್ಲ ಅದರ ಒಂದು ಮಾದರಿ, ಅವರ ಜನ್ಮಸ್ಥಳದ ಮಾದರಿಯನ್ನು ಇಲ್ಲಿ ಮಾಡಿರುವಂತದ್ದು ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ. ಸಾಮಾಜಿಕ ಹೋರಾಟ ಮತ್ತು ರಾಜಕೀಯ ಪ್ರವೇಶ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಅದನ್ನ ಅಪ್ಡೇಟ್ ಏನು ಮಾಡಿದ್ರು, ಪೂರ್ವ 1920 ಬಹಿಷ್ಕೃತ ಭಾರತ ಎಂಬ ಹೊಸ ಮರಾಠಿ ಪಾಕ್ಷಿಕ ಪತ್ರ, ಈ ರೀತಿಯ ಇತಿಹಾಸ ಇದೆ. ಬಟ್ ಅದನ್ನೆಲ್ಲ ಹೇಳ್ಕೋದ್ರೆ ಬಹಳ ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ. ಬಹಿಷ್ಕೃತ ಭಾರತ ಪತ್ರಿಕೆಯ ಮುಖಪಟ ಮತ್ತು ಮಹಾರ್ ಕೆರೆ ನೀರು ಬಳಸಲು ಕೋರ್ಟ್ ಆದೇಶ ಆಗುತ್ತಾ, ಸರ್ಕಾರಿ ಕಾನೂನು ಕಾಲೇಜಿನ ಸಹೋದ್ಯೋಗಿಗಳೊಂದಿಗೆ ಸೈಮನ್ ಕಮಿಷನ್ ಸದಸ್ಯರೊಂದಿಗೆ ಅನ್ನುವಂತ ಅನೇಕ ಇತಿಹಾಸವನ್ನ ಬಿಂಬಿಸುವಂತದ್ದು. ಇಲ್ಲೆಲ್ಲ ಮಹಾಚೌಡಾರ ಕೆರೆಯ ನೀರು ಮುಟ್ಟಿ ಹೋರಾಟ, ಕಾಳಾರಾಮ್ ಮಂದಿರ ಪ್ರವೇಶದ ಹೋರಾಟ, ನಾಗ್ಪುರದ ಕಂಪಟ್ಟಿಯಲ್ಲಿ ಶೋಷಿತ ವರ್ಗಗಳ ಪ್ರಥಮ ಸಮ್ಮೇಳನ ಪ್ರತಿನಿಧಿಗಳೊಂದಿಗೆ ಈ ರೀತಿ ಬರ್ತದ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನತಾ ಪತ್ರಿಕೆ ಒಂದು ಸಂಚಿಕೆ. ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧಿ ಮತ್ತಿತರ ಭಾರತೀಯ ಪ್ರತಿನಿಧಿಗಳೊಂದಿಗೆ ಹೋಗ್ತಾರ. ಗಾಂಧೀಜಿ ಅವರನ್ನು ಮೊದಲು ಭೇಟಿ ಮಾಡಿದ ಮಣಿ ಭವನ ಇಲ್ಲಿ ಇದೆ. ಇದು ಐತಿಹಾಸಿಕ ಪೂನಾ ಒಪ್ಪಂದದ ನಂತರ ಯರವಾಡ ಜೈಲಿಗೆ ಹೊರಗಡೆ ಸಂಘಟನೆಗಳಿಗೆ ಬಾಬಾ ಸಾಹೇಬ್ ಸಿಗ್ತಾರ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಗೃಹ ಇಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಎಲ್ಲ ಇತಿಹಾಸವನ್ನ, ಅದು ಮುಂಬೈನ ದಾದರ್ನಲ್ಲಿ ಇರ್ತಕ್ಕಂಥ ರಾಜಗೃಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ, ಅದನ್ನ ಸ್ವತಃ ಬಾಬಾ ಸಾಹೇಬ್ರೆ ಕಟ್ತಾರ. ಯಾಕಂದ್ರೆ ಬಾಬಾ ಸಾಹೇಬ್ ಇಂಜಿನಿಯರ್ ಕೂಡ ಆಗಿದ್ರು, ಅವರೇ ಅದನ್ನ ಸ್ವಂತ ನಿರ್ಮಾಣ ಮಾಡ್ತಾರ. ನಿಮ್ಗಂತೂ ಗೊತ್ತಿದೆ, ಪಾರ್ಲಿಮೆಂಟ್ ಇದೆ. ಒಂದು ಸುತ್ತ ಈ ಕಡೆ ತೋರಪ್ಪ. ಆತ್ಮೀಯರೇ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತ ನಾವು ಹೇಳ್ತೀವಿ. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಜನ್ಮ ಕೊಟ್ಟಿದ್ದು ಇದೇ ನಮ್ಮ ರಾಮ್ಜಿ ಸಕ್ವಲ್ ಅವರು, ಭೀಮಾ ತಾಯಿಯವರು. ಇವರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂದೆ ತಾಯಿಯಂದ್ರು. ಇವರ ಮೂರ್ತಿಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡುವ ಮೂಲಕ ಏನು ಲಾಲ್ ಬಾಗ್ನ ಫಲಪುಷ್ಪ ಪ್ರದರ್ಶನ ಇದೆ, ಇಲ್ಲಿ ಅತ್ಯುತ್ತಮವಾದಂತಹ ಒಂದು ಮಾಹಿತಿಯನ್ನ ಜನರಿಗೆ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರ ತಂದೆ ರಾಮ್ಜಿ ಸಕ್ಪಾಲ್ ಅವರು, ಅವರ ತಾಯಿ ಭೀಮಾಬಾಯಿ ಅವರ ಒಂದು ಪುಸ್ತಕವನ್ನು ನೋಡಬಹುದು. ಇದು ಒರಿಜಿನಲ್ ಏನು ರಾಮ್ಜಿ ಸಕ್ಪಾಲ್ ಅವರ ಒಂದು ರಿಯಲ್ ಫೋಟೋ. ಇದು ರಾಮ್ಜಿ ಸಕ್ಪಾಲ್ ಅವರ ರಿಯಲ್ ಫೋಟೋ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ರೀತಿಯ ಎಲ್ಲ ಕಡೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ, ಬಹಳ ಅದ್ಭುತವಾಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ಮತ್ತೆ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ಸಾಧನೆ ಹಾದಿಯಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ನೋಡಿದ್ರೆ ಬಹುಶಃ ಈ ನಮ್ಮ ಕಣ್ಣುಗಳಿಗೆ ನಂಬಕ್ಕಾಗಲ್ಲ. 17/7/1937 ಭಾರತ ಸರ್ಕಾರದ ಕಾಯ್ದೆ 1935 ಪ್ರಕಾರ ನಡೆದ ಪ್ರಾಂತೀಯ ಚುನಾವಣೆಯಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷ ILP ಸ್ಪರ್ಧಿಸಿ 17ರಲ್ಲಿ 13 ಸ್ಥಾನಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆಲ್ತಾರೆ. ಅದರ ಒಂದು ಮಾಹಿತಿ ಇದೆ. ಅದೇ ರೀತಿ ಅನೇಕ ಮಾಹಿತಿಗಳನ್ನ ಇಲ್ಲಿ ತಾವು ನೋಡ್ಬೋದು. ಬಹಳಷ್ಟು ಮಾಹಿತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಇಲ್ಲಿ ಯಾರಿಗೆ ನೋಡಕ್ ಬರಕ್ಕಾಗಲ್ಲ, ತಾವು ದಯವಿಟ್ಟು ವಿಡಿಯೋಗಳನ್ನ ನೋಡ್ರಿ. ಆದ್ರೆ ನನ್ನ ಒಂದು ಸಲಹೆ ಏನಪ್ಪಾ ಅಂದ್ರೆ, ನೀವು ಖಂಡಿತವಾಗ್ಲೂ ಇದು 15 ದಿನಗಳ ಕಾಲ ನಡೆಯುವಂತಹ ಒಂದು ಫಲಪುಷ್ಪ ಪ್ರದರ್ಶನ ಆಗಿದ್ದರಿಂದ ದಯವಿಟ್ಟು ತಾವು ಇಲ್ಲಿ ಬಂದು ಮೌಖಿಕವಾಗಿ ಇದನ್ನ ನೋಡಿದ್ರೆ ಬಹುಶಃ ಇಲ್ಲಿ ಇರ್ತಕ್ಕಂಥ ಈ ಬಾಬಾ ಸಾಹೇಬರ ಇತಿಹಾಸ ನಿಮ್ಗೆಲ್ಲ ತಿಳಿಲಿಕ್ಕೆ ಸಾಧ್ಯ ಇದೆ. ಮತ್ತು ನಮ್ಮ ಸರ್ಕಾರ ಏನು ಕರ್ನಾಟಕದ ಘನ ಸರ್ಕಾರ ಏನಿದಿಲ್ಲ, ಈ ಒಂದು ಪ್ರದರ್ಶನವನ್ನ ಮಾಡಿದಿಲ್ಲ, ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಒಂದು ಮೈಲಿಗಲ್ಲು. ಸಿದ್ದರಾಮಯ್ಯನವರ
ಕಾಲಘಟ್ಟದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲನ್ನೇ ಮಾಡಿದ್ದಾರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟನ್ನ ಹಿಡ್ಕೊಂಡು ಅವರು ನಮ್ಮನ್ನ ಬಿಟ್ಟು ಅಗಲಿಕೆ ಆಗೋವರೆಗೂ ಕೂಡ ಆಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಇಲ್ಲಿ ಪುಷ್ಪಗಳಲ್ಲಿ ಅದನ್ನ ಬಿತ್ತರಿಸಲಾಗಿದೆ. ಜೊತೆಗೆ ಬ್ಯಾನರ್ಗಳ ಮೂಲಕ ಮಾಹಿತಿ ಕೊಡಲಾಗಿದೆ. ಮತ್ತು ವಿಶೇಷ ಏನಂದ್ರ ಈ ಒಂದು ಏನು ಐತಿಹಾಸಿಕ ಏನು ಫಲಪುಷ್ಪ ಪ್ರದರ್ಶನದಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಏನು ಜನ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳ ಅದ್ಭುತವಾದಂತಹ ಒಂದು ಫಲಪುಷ್ಪ ಪ್ರದರ್ಶನವನ್ನ ನಾವು ನೋಡ್ತಾ ಇದ್ದೇವೆ. ತಾವ್ಯಾರು ಇಲ್ಲಿವರೆಗೂ ಬರ್ಲಿಕ್ಕೆ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದ ಜನ ಇರ್ಬೋದು, ಬೇರೆ ಬೇರೆ ಜನ ಇರ್ಬೋದು, ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇಡೀ ಇಂಡಿಯಾ ತುಂಬಾ ಜನ ಇದ್ರಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಂಥ ಒಂದು ಸಾಧನೆ ನಿಮಗೆ ಆಗಿದೆ ಅಂದ್ರೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಸ್ನೇಹಿತರೆ, ಇಲ್ಲೇನ್ ನೋಡ್ತಾ ಇದ್ರಿ ನೀವು, ಇದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮುಂಬೈನ ದಾದರ್ನಲ್ಲಿ ಇರ್ತಕ್ಕಂಥ ರಾಜ್ಯಗೃಹ ಅಂತಕ್ಕಂಥ ಮನೆ. ಇದನ್ನ ಬಾಬಾ ಸಾಹೇಬ್ರೆ ಸ್ವತಃ ಮುಂದೆ ನಿಂತು ಇದರ ಪ್ರತಿಯೊಂದು ಇಂಚಿಂಚನ್ನು ಕೂಡ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಟ್ಟಿಸ್ತಾರೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಇಂಜಿನಿಯರ್ ಆಗಿದ್ರು, ಕಲಾವಿದರು ಕೂಡ ಆಗಿದ್ರು. ಅವರೇ ಆದಂತಹ ಚಿತ್ರ ಬಣ್ಣದಲ್ಲಿ ಚಿತ್ರಗಳನ್ನು ಕೂಡ ತೆಗಿತಾ ಇದ್ರು. ಅದರ ಜೊತೆಗೆ ಇಡೀ ದೇಶವೇ ಜಗತ್ತೇ ಮೆಚ್ಚುವಂತ ನಾಯಕರು ಕೂಡ ಬಾಬಾ ಸಾಹೇಬ್ ಆಗಿದ್ರು. ಇದು ಅವರು ವಾಸ ಮಾಡಿರ್ತಕ್ಕಂಥ, ಅವರೇ ನಿರ್ಮಾಣ ಮಾಡಿರ್ತಕ್ಕಂಥ ದಾದರ್ನಲ್ಲಿ ಇರುವಂತ ಮನೆ. ಈಗ ಕೊನೆಗೆ ನಾವಿಲ್ಲಿ ಬರೋಣ. ಇದು ಮುಂಬೈನ ದಾದರ್ನಲ್ಲೇ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ. ನಾವೇನು ಮೊದಲು ಎಂಟ್ರಿ ಕೊಟ್ಟಿದ್ದೀವಿ, ಆ ಎಂಟ್ರಿಯಿಂದ ನಾವು ಪಾರ್ಲಿಮೆಂಟ್ ಅನ್ನು ನೋಡ್ಕೊಂತ ಬಂದು ಈಗ ಈ ಒಂದು ಚೈತ್ಯ ಭೂಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಅಂದ್ರೆ ಅವರು ತೀರಿ ಹೋದಾಗ ಅವರನ್ನ ಮಣ್ಣು ಮಾಡಿರ್ತಕ್ಕಂಥ ಒಂದು ಸ್ಥಳ. ಇದು ಮುಂಬೈನ ದಾದರ್ನಲ್ಲೇ ಇದೆ. ಈಗ ಸುಮಾರು ಮುಂಬೈನ ಸರ್ಕಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 300 ಅಡಿ ಎತ್ತರದ ಪ್ರತಿಮೆಯನ್ನ ಮಾಡುವ ಮೂಲಕ ಈ ಒಂದು ಸ್ಥಳವನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ಬೆಂಗಳೂರಿನಲ್ಲಿ ಫಲಪುಷ್ಪದಲ್ಲಿ ಹೂವಿನಲ್ಲಿ ಅಲಂಕಾರ ಮಾಡಿರುವಂತದ್ದು ನಿಜಕ್ಕೂ ಹೆಮ್ಮೆ ತರುವಂತಹ ವಿಷಯ. ಯಾವ ರೀತಿ ಈ ಇಡೀ ಒಂದು ಏನು ಲಾಲ್ ಬಾಗ್ ನಲ್ಲಿ ಒಂದು ಸ್ವರ್ಗವೇ ನಿರ್ಮಾಣ ಆಗಿದೆ ಏನೋ ಅನ್ನುವಂತಹ ಫೀಲ್ ಕೊಡ್ತಾ ಇದೆ. ಇಲ್ಲಿಯ ಕಲಾವಿದರಿಗೂ, ಬೆಂಗಳೂರಿನ ಏನು ಇದಕ್ಕೆ ಶ್ರಮಪಟ್ಟಿರ್ತಕ್ಕಂಥ ಈ ಒಂದು ತೋಟಗಾರಿಕೆ ಇಲಾಖೆಯವರಿಗೂ ಮತ್ತು ಕರ್ನಾಟಕದ ಘನ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ಬೋದು. ಬಾಬಾ ಸಾಹೇಬರನ್ನ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಂಗಗಳಲ್ಲಿ ಸಾಕಷ್ಟು ಜನ ತೋರಿಸಿದ್ದಾರೆ. ಆದ್ರೆ ಹೂವಿನ ಅಲಂಕಾರಗಳ ಮೂಲಕ ಜನರಿಗೆ ತೋರಿಸುವಂತಹ ಒಂದು ಸಾಹಸ ತುಂಬಾ ಒಂದು ಮೆಚ್ಚುಗೆ ವ್ಯಕ್ತಪಡಿಸುವಂತಹ ಒಂದು ಕಾರ್ಯಕ್ರಮ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತದ ಅವರು ಹುಟ್ಟಿನಿಂದ ಹಿಡ್ಕೊಂಡು ಅವರು ನಮ್ಮನ್ನು ಅಗಲಿ ಹೋಗುವವರೆಗಿನ ಎಲ್ಲಾ ಸಾಧನೆ, ಶೋಧನೆ, ಕುರುಹುಗಳನ್ನ ಇಲ್ಲಿ ಮಾಡಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತದೆ ಸ್ನೇಹಿತರೆ. ಥ್ಯಾಂಕ್ ಯು. ಅಂಬೇಡ್ಕರ್ ಸಾಹೇಬರ ಸಾಧನೆಯ ಹಾದಿಗಳಲ್ಲಿ ಬಂದಿರುವಂತದ್ದು. ಇದು ಸಂವಿಧಾನ ರಚನಾ ಸಭೆಗೆ ಅಂಬೇಡ್ಕರ್ ಸಾಹೇಬರು ಪ್ರವೇಶ ಪಡೆದಿರತಕ್ಕಂಥದ್ದು. ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಭಾರತ ಸ್ವಾತಂತ್ರ್ಯ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ಏನವಾಗ ಚುನಾವಣೆ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇದೆ. ಇಲ್ಲಿ ರಾಜೀನಾಮೆ ನಿರ್ಗಮನ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಕೋಡ್ ಬಿಲ್ ಅನ್ನುವಂತಹ ಮಹಿಳೆಯರ ಸ್ವಾತಂತ್ರ್ಯಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪಟ್ಟಣ ಹಿಡಿತಾರ. ಆ ಟೈಮಲ್ಲಿ ಸರ್ಕಾರಗಳು ಒಪ್ಪದೇ ಇರುವಾಗ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಹೋಗ್ತೀನಿ ಅಂತ ಹೇಳಿದಾಗ ಹಿಂದೂ ಕೋಡ್ ಬಿಲ್ ಸಿಗುತ್ತಾ? ಹಿಂದೂ ಕೋಡ್ ಬಿಲ್ ಏನಪ್ಪಾ ಅಂದ್ರೆ ಭಾರತ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳು ಇವತ್ತು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ರಾಜಕೀಯದಲ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಇವತ್ತು ಹೆಣ್ಣುಮಗಳು ಮುಂದುವರಿದ್ದ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಅದನ್ನ ಜಾರಿಗೊಳಿಸ್ತಾರ. ಇಲ್ಲಿ ರಾಜ್ಯಸಭಾ ಸದಸ್ಯರಾಗ್ತಾರ, ಗೌರವ ಡಾಕ್ಟರೇಟ್ ಸಿಗುತ್ತೆ. ತಮ್ಗೆಲ್ಲರಿಗೂ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮರಣಾನಂತರ ಗೌರವ ಡಾಕ್ಟರೇಟ್ ಸಿಕ್ಕಿರುವಂತದ್ದು. ಸೊ ಅದರ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ 1956 ನಾನು ಹೇಳಿದ ಹಾಗೆ ಬೌದ್ಧ ಧರ್ಮದ ಕಡೆ ಬಾಬಾ ಸಾಹೇಬ್ ಹೋಗ್ತಾರ. ನಾಗ್ಪುರಿನ ದೀಕ್ಷಾ ಭೂಮಿಯಲ್ಲಿ ಏನು ಬೌದ್ಧ ಧರ್ಮಕ್ಕೆ ಅವರು ಸೇರ್ತಾರಲ್ಲ ಅದರ ಒಂದು ಕುರುಹುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಗಮನವನ್ನ ಹೊಂದ್ತಾರೆ. ಅವರ ದೇಹ ಈ ಮಣ್ಣನ್ನ ಬಿಟ್ಟು ಹೋಗಿರ್ತಾ ಆದ್ರೆ ಅವರು ಮಾಡಿರುವಂತಹ ಸಾಧನೆ, ಶೋಧನೆ ಇವತ್ತು ಜಗತ್ತಿನಲ್ಲಿ ಕೂಡ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಐತಿಹಾಸಿಕ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ನೇ ತಾರೀಕು ನಮ್ಮನ್ನ ಬಿಟ್ಟು ಅಗಲ್ತಾರ. ಅಲ್ಲಿ ಅವತ್ತು ಲಕ್ಷಾಂತರ ಜನ ಅವರ ಅಭಿಮಾನಿಗಳು, ಅನುಯಾಯಿಗಳು ಅಲ್ಲೇನಪ್ಪಾ ಅಂದ್ರ ಮುಂಬೈನಲ್ಲಿ ಸೇರಿರ್ತಕ್ಕಂಥ ಒಂದು ದೃಶ್ಯ ಕಾವ್ಯ ಇಲ್ಲಿ ಇದೆ. ಹಾಗಾಗಿ ಬಾಬಾ ಸಾಹೇಬರ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಇತಿಹಾಸವನ್ನ ನೀವು ಏನು ಈ ಒಂದು ಲಾಲ್ ಬಾಗ್ನಲ್ಲಿ ನೋಡ್ಬೋದು. ಮೊದಲನೇದಾಗಿ ಏನು ಸ್ಟಾರ್ಟ್ ಆಗುತ್ತೆ ಕೊನೆಯವರೆಗೂ ಕೂಡ ನೀವು ಎಲ್ಲ ಕುರುವನ್ನ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೂಡ ಕೋರೆಗಾಂವ್ನ ವಿಜಯ ಸ್ತಂಭವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಅದ್ಭುತವಾಗಿ ಮೂಡಿ ಬಂದಿದೆ. ಕೊನೆಯದಾಗಿ ಸ್ನೇಹಿತರೆ, ನಾನು ಹೇಳುವಂತದ್ದಿಷ್ಟೇ, ನೀವೆಲ್ಲರೂ ಕೂಡ ಈ ಒಂದು
ಫಲಪುಷ್ಪ ಪ್ರದರ್ಶನದ ಕಡೆಗೆ ಬರಬೇಕು, ಬಂದು ಇದನ್ನ ನೋಡ್ಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಣ್ಣತಮ್ಮಂದಿರಿಗೆ, ನಿಮ್ಮ ನೆರೆಹೊರೆಯವರಿಗೆಲ್ಲರಿಗೂ ಕೂಡ ಇದನ್ನ ತಿಳಿಸಿ. ಯಾಕಂದ್ರೆ ನಮ್ಮ ಏನು ಬೆಂಗಳೂರಿನ ಏನು ನಮ್ಮ ಕರ್ನಾಟಕದ ಘನ ಸರ್ಕಾರ ಇದೆ, ಇದೊಂದು ಐತಿಹಾಸಿಕ ಮೈಲಿಗಲ್ಲನ್ನ ಮಾಡಿದೆ. 216ನೆಯ ಫಲಪುಷ್ಪ ಪ್ರದರ್ಶನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಚರಿತ್ರೆ, ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತಹ ಒಂದು ಐತಿಹಾಸಿಕವಾದಂತಹ ಈ ಒಂದು ಏನು ದೊಡ್ಡ ಪ್ರಮಾಣದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ. ನಿಜಕ್ಕೂ ಎರಡು ಕಣ್ಣು ಸಾಲದು ಅಷ್ಟು ಸುಂದರವಾಗಿರುವಂತಹ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನ ನಾವು ನಮ್ಮ ಕುಟುಂಬ ಸಮೇತವಾಗಿ ವೀಕ್ಷಣೆ ಮಾಡಿದೀವಿ. ನಿಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರಲಿ ಅಂತ ಹೇಳಿ ನಾನು ಇಂಚಾಗಿ ಎಲ್ಲವನ್ನ ತಮಗೆ ತಿಳಿಸಿದ್ದೇನೆ. ಎಲ್ಲೋ ಒಂದ್ ಕಡೆ ಏನಾದ್ರೂ ಉಳಿದಿದ್ರು ಕೂಡ ನಾವು ಕೂಡ ಬಂದು ಇದನ್ನ ನೋಡ್ಕೊಂಡು ಹೋಗ್ಬೇಕನ್ನುವಂಥದ್ದು ಹೇಳ್ತೀನಿ.